ನಮಸ್ಕಾರ ಕರ್ನಾಟಕ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಸುಮಾರು 2 ದಿನದಲ್ಲಿ 12 ಜನ ರೋಗಿಗಳು ಸಾವನ್ನಪ್ಪಿದ್ದಾರೆ ಅಂತ ವಿಚಾರ ಗೊತ್ತಾಗಿದೆ. ಮಾಧ್ಯಮಗಳಲ್ಲೂ ಅಷ್ಟೇ ಒಂದಷ್ಟು ಮಾಧ್ಯಮಗಳು ಇದರ ಬಗ್ಗೆ ಬರೆದಿವೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಅಲ್ರಿ, ನಮ್ಗೆ ಸ್ವತಂತ್ರ ಬಂದು 78 ವರ್ಷ ಕಳೆದ್ರೂ ಕೂಡ ಕನಿಷ್ಠ ಒಂದು ಆರೋಗ್ಯ ಕೊಡುವಂತ ಆರೋಗ್ಯದ ಬಗ್ಗೆ ಬೇಕಾದಂತ ಆಸ್ಪತ್ರೆಗಳಿಲ್ಲ. ಆಸ್ಪತ್ರೆ ಇದ್ರೂ ಕೂಡ ಆ ಕರ್ಮಕಾಂಡಗಳಿದೆ ಅಂತಂದ್ರೆ ನಿಜವಾಗ್ಲೂ ಹೇಳಿ, ಯಾರಿಗೋಸ್ಕರ ನಾವೆಲ್ಲ ಓಟ್ ಹಾಕಿದ್ದು, ಯಾರಿಗೋಸ್ಕರ ತೆರಿಗೆ ಕಟ್ತಾ ಇದ್ದೀವಿ? ಮೈಸೂರು ಜಯದೇವ ಆಸ್ಪತ್ರೆಯಲ್ಲಿ ಹೆಚ್ಚು ಕಡಿಮೆ 12 ಜನ ಸತ್ತೋಗಿದ್ದಾರೆ. ಯಾರಾದ್ರೂ ರಾಜಕಾರಣಿಗಳ ನೆನ್ನೆ ರಾಮನಗರದ MLA ಇಕ್ಬಾಲ್ ಹುಸೇನ್ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ ಅಂದಿದ್ದಕ್ಕೆ ಒಂದಷ್ಟು ಜನ ಈ ಕಾಂಗ್ರೆಸ್ ಫಾಲೋವರ್ಸ್ ನನಗೆ ಹೇಳ್ತೀನಿ, ಈ 224 MLAಗಳಲ್ಲಿ ಯಾವನೂ ಕೂಡ ಸಾರ್ವಜನಿಕವಾಗಿ ಹಿತಾಸಕ್ತಿನಲ್ಲಿ ಕೆಲಸ ಮಾಡೋಂತ ಒಬ್ಬ MLA ಇಲ್ಲ, ಎಲ್ಲ ಅಯೋಗ್ಯರೇ ಅಂತ ನನ್ಗೆ ಅನ್ಸಿರೋದು. ಯಾಕೆ ಅಂತಂದ್ರೆ, ಅಲ್ರಿ, 2 ದಿನದಲ್ಲಿ ಒಂದು ಆಸ್ಪತ್ರೆಯಲ್ಲಿ 12 ಜನ ಸತ್ತೋಗ್ತಾರೆ. ಮೈಸೂರು ಜಯದೇವ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತು ಡಾಕ್ಟರ್ಸ್ ಇರಲ್ಲ, ಬೆಳಗ್ಗೆ ಹೊತ್ತು ಕೂಡ ಡಾಕ್ಟರ್ ಇದ್ರೂ ಕೂಡ ಬೇರೆ ಡೀಲ್ಗಳು ಮಾಡ್ಕೊಂಡು ಹೋಗ್ತಾರೆ. ಅತಿ ಹೆಚ್ಚಿನ ಭ್ರಷ್ಟಾಚಾರ ಇದೆ. ಆಮೇಲೆ ಯಾರು ಹೇಳೋರು ಕೇಳೋರಿಲ್ಲ. ಒಂದು ರೀತಿ ಈ ಆಸ್ಪತ್ರೆ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂತಂದ್ರೆ, ಒಂದ್ ರೀತಿ ಮಾಫಿಯಾಗಳ ಡಾಕ್ಟರ್ಗಳು ಒಂದು ರೀತಿ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಅಡ್ಮಿಷನ್ ಇಂದ ಹಿಡಿದು, ಒಂದು ರೆಸಿಪ್ಟ್ ಇಂದ ಹಿಡಿದು, ಒಂದು ಔಷಧಿಯಿಂದ ಹಿಡಿದು, ಎಕ್ಸ್ರೇ ಇಂದ ಹಿಡಿದು, ಸ್ಕ್ಯಾನಿಂಗ್ ಇಂದ ಹಿಡಿದು ಎಲ್ಲವೂ ಸಹ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಎಲ್ಲೋಗ್ತಾ ಇದೆ? ಸಿದ್ದರಾಮಯ್ಯ ಅವರು ಏನೋ ಸರ್ಕಾರ ಬಂದ್ರೆ ಏನೋ ಬದಲಾವಣೆ ಆಗತ್ತೆ. ಕನಿಷ್ಠ ಒಂದು ಜಿಲ್ಲೆನಲ್ಲಿ, ಇದು ಮೈಸೂರು ಬೇರೆ ಯಾವುದೂ ಅಲ್ಲ, ಸ್ವತಃ ಸಿದ್ದರಾಮಯ್ಯನವರ ತವರೂರು ಅಲ್ರಿ. ಒಂದು ಆಸ್ಪತ್ರೆನಲ್ಲಿ ಮಾಫಿಯಾಗಳು ನಡೆಸ್ತಾರೆ, 12 ಜನ ಸತ್ತೋಗಿದ್ದಾರೆ. ಅಲ್ರಿ, ಜನ ಸಾಯೋದು ಬದಲು ಈ ಅಧಿಕಾರದಲ್ಲಿರೋ ರಾಜಕಾರಣಿಗಳು, 224 ರಾಜಕಾರಣಿಗಳು ಅಥವಾ ಈ ರಾಜಕಾರಣಿಗಳು, ಈ ಅಧಿಕಾರಿಗಳು, ಈ ಭ್ರಷ್ಟಾಚಾರ ಮಾಡೋರ್ಗೆ ಸಾವ್ಯಾಕೆ ಬರಬಾರ್ದು? ಅಲ್ಲ, ಯೋಚನೆ ಮಾಡಿ. 2 ದಿವಸದಲ್ಲಿ ಅಲ್ರಿ, ನಾವು ತೆರಿಗೆ ಕಟ್ಟಿ ಓಟ್ ಹಾಕಿ 78 ವರ್ಷಗಳ ನಂತರ ಇವತ್ತು ಆಸ್ಪತ್ರೆಗಳಲ್ಲಿ ಸಾಲು ಜನ, 12 ಜನ, 1 ಡಜನ್ ರೋಗಿಗಳು ಕಳೆದ 2 ದಿವಸದಲ್ಲಿ ಸತ್ತಿದಾರಂತೆ. ನಿಜವಾಗ್ಲೂ ಇದು ಒಂದು ಸರ್ಕಾರಗಳ ಈ ಸರ್ಕಾರ ಅಂತ ನಾವೆಲ್ಲ ಒಪ್ಕೊಳ್ಬೇಕಾದ್ರು. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಆಡಳಿತ ಪಕ್ಷ ಆಗಿರ್ಬೋದು ಅಥವಾ ವಿರೋಧ ಪಕ್ಷಗಳಾಗಿರ್ಬೋದು, ಖಂಡಿತವಾಗಿ ಹೇಳ್ತೀನಿ, ಈ ಬದಲಾವಣೆ ಆಗಬೇಕು ಅಂತಂದ್ರೆ ನಿಮ್ಮಿಂದನೇ ಆಗಬೇಕು. ಈ 3 ಪಕ್ಷಗಳ ಆಡಳಿತದಲ್ಲಿ ಖಂಡಿತವಾಗಿ ಜನರು ಬದುಕಕ್ಕೆ ಸಾಧ್ಯ ಇಲ್ಲ. ಅಲ್ರಿ, ದಿಸ್ ಇಸ್ ರಿಪೋರ್ಟೆಡ್. ಜನ ಆ ಮೈಸೂರಲ್ಲಿ ಸತ್ತಂತ ಆ ಕುಟುಂಬದವರು, ಇವರು ಸಂಬಂಧಿಕರು ವಿಡಿಯೋಗಳನ್ನ ಮಾಡಾಕಿ ತೂ ಛೀ ಅಂತ ಒಗಿತಾ ಇದ್ರೆ, ಎಲ್ರಿ ಹೋಗಿದ್ದಾರೆ ಆರೋಗ್ಯ ಸಚಿವರು? ಎಲ್ರಿ ಬದುಕಿದೇನ್ರಿ ಸರ್ಕಾರ ಇದು? ನೀವೇ ತಾನೇ ಹೇಳಿದ್ದು, ನಮ್ಮ DK ಸಾಹೇಬರು ಬಂದ್ರೆ ನಾವು ಏನು ಬೆಟ್ಟನ ಕಡ್ದಕ್. ಅಲ್ರಿ, ಒಂದು ಆಸ್ಪತ್ರೆ, ಒಂದು ಸರ್ಕಾರಿ ಮೈಸೂರು ಜಯದೇವ ಆಸ್ಪತ್ರೆನಲ್ಲಿ 2 ದಿವಸದಲ್ಲಿ 12 ಜನ ಸತ್ತೋಗಿದ್ದಾರೆ. IPL ಮ್ಯಾಚ್ ಸಂಭ್ರಮಾಚರಣೆಗೆ 11 ಜನ ಸತ್ರು ಹೋದ ವರ್ಷ. ಅಲ್ರಿ, ಚಿಕಿತ್ಸೆ ಫಲಕಾರಿ ಆಗದೆ, ಕರೆಕ್ಟ್ ಆಗಿ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡದೆ, ಅಷ್ಟು ದೊಡ್ಡ ಆಸ್ಪತ್ರೆಯನ್ನ ಕಟ್ಟಿ ಬಂಡವಾಳ ಹಾಕಿ ಉಚಿತ ಆರೋಗ್ಯ ಸೇವೆ ಅಂತ ಸುಳ್ಳು ಹೇಳಿ ಇವತ್ತು 2 ದಿವಸದಲ್ಲಿ 12 ಜನ. ನೋಡ್ರಿ, ಜೀವ ಅನ್ನೋದು ತುಂಬಾ ಮುಖ್ಯವಾದದ್ದು. ಆ ಕುಟುಂಬಗಳು ಯಾರ್ಯಾರು ಕಳ್ಕೊಂಡಿದೆ, ಆ ಕಳ್ಕೊಂಡವ್ರಿಗೆ ಅಲ್ರಿ, ಇವ್ರುಗಳಿಗೆ ರಾಜಕಾರಣಿಗಳಿಗೆ ಯಾವಾರು ಕಚ್ಚಬಾರ್ದ? ಆ ಮಲಗಿತ್ತವ ಹಂಗೆ ಆ ಹೃದಯನೇ ಒಡೆದೋಗಿ ಇವ್ರಿಗೆ ಸಾವು ಬರಬಾರ್ದ? ಅಲ್ರಿ, ಏನ್ರಿ ಬದಲಾವಣೆ ಮಾಡ್ತಾ ಇರೋದು ಇವ್ರು? ಅಲ್ಲ, ನಾವುಗಳೇನಾದ್ರೂ ಮಾತಾಡಿದ್ರೆ ಅವ್ನ್ ಯಾರೋ ರಾಮನಗರ ಇಕ್ಬಾಲ್ ಹುಸೇನ್ದು ಹೃದಯಾಘಾತ ಆಗಿದೆ ಅಂತ ಸುಮ್ಮನೆ ನಾನು ಹಾಕರ್ರೆ ಏನು ಕೆಟ್ಟ ಮಾತುಗಳು. ಈಗ ಉಳಿಸ್ರಿ, ಹೇಳ್ರಿ ಆಡಳಿತಕ್ಕೆ, ನಿಮ್ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ, DK ಶಿವಕುಮಾರ್ ಹೇಳಿ, ಹೊಸ ಮುಖ್ಯಮಂತ್ರಿ ಬಂದ್ರಲ್ಲ, ಏನು ಬದಲಾವಣೆ ಆಗಿದೆ?
12 ವಿಕೆಟ್, 12 ಅತ್ಯಮೂಲ್ಯವಾದಂತ ಜನರ ಜೀವ ಹೋಗಿದೆ. ಹೂ ಶುಡ್ ಬಿ ಹೆಲ್ಡ್ ಅಕೌಂಟಬಲ್. ಈ ವಿಚಾರಕ್ಕೆ ಯಾರನ್ನ ನಾವು ಲೆಕ್ಕಾಚಾರ ಕೊಡ್ಬೋದು ಅಂತ ಕೇಳಬಹುದು. ಹೂ ಶುಡ್ ಬಿ ಅಕೌಂಟಬಲ್. ಯಾರನ್ನ ಕೇಳ್ಬೇಕು? 7 ಕೋಟಿ ಜನರಲ್ಲಿ ಪ್ರತಿಯೊಬ್ಬರ ಪ್ರಾಣ ಕೂಡ ತುಂಬಾ ಇಂಪಾರ್ಟೆಂಟ್. ನಮ್ಗೆ ಅವನ್ ಸಿಎಂ ಆಗ್ಬೇಕು, ನನ್ಗೆ ಆ ಮಂತ್ರಿ ಆಗ್ಬೇಕು, ಈ ಮಂತ್ರಿ ಆಗ್ಬೇಕು ಅಲ್ರಿ. ಎಲ್ರನ್ನು ಕಂತ್ರಿಗಳ ತರ ನೀವು ಈ ರೀತಿ ಮಾಡ್ಕೊಂಬಂದು ಜನರನ್ನ ಯೋಚನೆ ಮಾಡಿ. 2 ದಿವಸದಲ್ಲಿ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ 12 ಜನ ಸತ್ತಿದಾರಂತೆ ಅಲ್ರಿ. ಬಡವರ ಹತ್ರ ಮೊದ್ಲೇ ದುಡ್ಡಿಲ್ಲ, ಜೀವನ ಮಾಡಕ್ ಆಗ್ತಾ ಇಲ್ಲ. ಆಮೇಲೆ ಯಾರೋ ಒಬ್ರು ದುಡಿಯೋರು ಆ ಆಸ್ಪತ್ರೆಗೆ ಹೋಗಿ ಸತ್ತೋಗ್ಬಿಟ್ರೆ ಆ ಕುಟುಂಬಕ್ಕೆ ಯಾರಾಗ್ತಾರೆ? ನಿಮ್ಮ ರಾಜಕೀಯ ತೆವಳುಗಳಿಗೆ ಏನೇನ್ ಮಾಡ್ತೀರಾ ನೀವು? ಒಬ್ಬರು 3 ಪಕ್ಷದವರು ಒಂದ್ ರೀತಿ ಅಣ್ತಮ್ಮಂದಿರ್ತಾರ, ಒಬ್ಬರಾದ್ಮೇಲೆ ಒಬ್ಬರ ಅಧಿಕಾರಕ್ಕೆ ಬಂದು ಕರ್ನಾಟಕವನ್ನ ಸಾಲಕ್ಕೆ ತಳ್ಳಿ ಭ್ರಷ್ಟಾಚಾರನ 1 to ಡಬಲ್ ಮಾಡಿ ಕನಿಷ್ಠ ಹೋಗ್ಲಿ ಜನ ಹೋಗುವಂತ ಆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಲು ಸಾವುಗಳಾಗುತ್ತೆ. ಸಾಲು ಜನ ಸತ್ತೋಗಿದಾರ್ರಿ. 12 ಜನ ಸತ್ತಿದಾರಂತೆ ಮೈಸೂರು ಜಯದೇವ ಆಸ್ಪತ್ರೆನಲ್ಲಿ ಅಲ್ರಿ. ಒಬ್ಬ ವೈದ್ಯವು ನಾರಾಯಣ ಅಂತಾರೆ, ಅಂದ್ರೆ ವೈದ್ಯನಾದವನು ಒಂದು ರೀತಿ ದೇವರಿದ್ದಂಗೆ ಅಂತ. ಎಲ್ರಿ ಇವತ್ತಿನ ಭ್ರಷ್ಟಾಚಾರದಲ್ಲಿ ಯಾವ ಡಾಕ್ಟರ್ಗಳು ಕೆಲ್ಸಕ್ಕೆ ಬರಲ್ಲ, ಎಲ್ಲಾ ಡೀಲ್ಗಳು ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಖಂಡಿತವಾಗಿ ಇವತ್ತು ಯಾರು ಡಿ.ಕೆ. ಶಿವಕುಮಾರ್ ಸಿಎಂ ಆಗಿಬಿಟ್ರೆ ಏನೋ ದೊಡ್ಡ ಮಟ್ಟದಲ್ಲಿ ಬದಲಾವಣೆ. ಎಲ್ರಿ ಬದಲಾವಣೆ ಆಯ್ತು? ಪೊಲೀಸರು ಜೈಪುರದಲ್ಲಿ ಹೋಗಿ ಲಂಚ ಇಸ್ಕೊಂಡು ಸಿಗ್ಲಾಕಂತ ಇದ್ದಾರೆ. ಚಿಂದೆ ಆಯೋರ ಹತ್ರ ಬಿಡ್ತಾ ಇಲ್ಲ ದುಡ್ಡನ್ನ. ಇವತ್ತು ಆಸ್ಪತ್ರೆಗಳಲ್ಲಿ ಮೈಸೂರು ಆಸ್ಪತ್ರೆ ಒಂದರಲ್ಲಿ 12 ಜನ ಸತ್ತಿದ್ದಾರೆ ಕಳೆದ 2 ದಿವಸದಲ್ಲಿ. ಹೂ ಶುಡ್ ಬಿ ಹೆಲ್ಡ್ ಅಕೌಂಟಬಲ್. ರಾಜ್ಯದ ಮುಖ್ಯಮಂತ್ರಿ ಆದಂತ ಡಿ.ಕೆ. ಶಿವಕುಮಾರ್ ಅವರೇ ನೋಡ್ರಿ, ನೀವು ದೇವಸ್ಥಾನ ಸುತ್ತೋದು ಅಲ್ಲೋದೆ ಇಲ್ಲೋದೆ, ಅಲ್ಲಿ ನೋಡ್ರಿ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ 12 ಹೆಣ ಬಿದ್ದಿದೆಯಂತೆ 2 ದಿವಸದಲ್ಲಿ. ಇದಕ್ಕೆ ನಿಮ್ಮ ಸರ್ಕಾರದ ಬಳಿ ಉತ್ತರ ಏನಿದೆ? ಖಂಡಿತವಾಗಿ ನಾವು ಪದೇ ಹೇಳ್ತೀವಿ, ಈ 3 ಪಕ್ಷಗಳನ್ನ ತ್ಯಜಿಸಿ ಒಂದು ಹೊಸ ರಾಜಕೀಯ ಬದಲಾವಣೆ ಕರ್ನಾಟಕದಲ್ಲಿ ಬೇಕಾಗಿದೆ. ನಾಳೆ ದಿವಸ ನಿಮ್ಮನೇಲಿ ಹೆಣ ಬಿದ್ದಾಗ ಯೋಚನೆ ಮಾಡೋದ್ ಬದಲು ಈಗಲೇ ಯೋಚನೆ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಅಲ್ಟಿಮೇಟ್ಲಿ ನಮ್ಗೆ ಈ ಜನರ ನೋವನ್ನ ಜನರಿಗೆ ತಲುಪಿಸಬೇಕಾದ್ದು ನಮ್ಮ ಕೆಲಸ. ಅದನ್ನ ಮಾಡ್ತಾ ಇದೀವಿ. ಇಲ್ಲ ಬದಲಾವಣೆ ಇಲ್ಲ ಅಂತಂದ್ರೆ ಅದೇ 3 ಪಕ್ಷಗಳಿಗೆ ಜೈಕಾರ ಹಾಕೊಂಡು ಓಟ್ ಹಾಕೊಂಡು ಅವ್ರು ಕೊಡೋದನ್ನ ಈಸ್ಕೊಂಡು ಈ ರೀತಿ ಅನ್ಯಾಯದ ಸಾವುಗಳನ್ನ ನೀವು ಕೊನೆ ಮಾಡ್ಕೊಂಡು ನೀವು ನಿಮ್ಮ ಕುಟುಂಬ ಮಾಡಂಗಿದ್ರೆ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಧನ್ಯವಾದಗಳು. ಬಟ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಬೇಕು. ಕಳೆದ 2 ದಿವಸದಲ್ಲಿ 12 ಸಾವುಗಳು ಹೇಗಾಯ್ತು? ಸರ್ಕಾರನ ಯಾಕೆ ಇದಕ್ಕೆ ಲೆಕ್ಕಾಚಾರ ನಾವು ಇಟ್ಕೊಳ್ಬಾರ್ದು? ಮುಖ್ಯಮಂತ್ರಿ ಬದಲಾವಣೆ ಆದ್ರು, ಕ್ಯಾಬಿನೆಟ್ ಬದಲಾವಣೆ ಆದ್ರು, ಪಕ್ಷಗಳ ಬದಲಾವಣೆ ಆದ್ರು, ಜನರ ಪರಿಸ್ಥಿತಿ ಸರ್ಕಾರಿ ಆಸ್ಪತ್ರೆಗಳು ಇವತ್ತು ಸಾವಿನ ಕೇಂದ್ರ ಆಗಿದೆ. ಆಸ್ಪತ್ರೆ ಅಂದ್ರೆ ಜೀವ ಉಳಿಸುವ ಕೆಲಸ, ಆದ್ರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಸಾವಿನ ಆಸ್ಪತ್ರೆಗಳಾಗಿದೆ. ಸಾವಿನ ಭಾಗ್ಯ ಕೊಡೋ ಅಂತ ಸರ್ಕಾರ, ಸಾವಿನ ಭಾಗ್ಯ ಕೊಡೋ ಅಂತ ಸರ್ಕಾರಿ ಮೈಸೂರು ಆಸ್ಪತ್ರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನನಗೊತ್ತಿಲ್ಲ, ಎನಿಬಡಿ ಫಾರ್ ದಟ್ ಮ್ಯಾಟರ್. ನಮ್ ಪಕ್ಷ, ನನ್ ಕಾಂಗ್ರೆಸ್, ನನ್ ಬಿಜೆಪಿ, ನನ್ JDS ಅಂತ ಬರ್ತಿರಲ್ಲ, ಹೋಗಿರೋ ಜೀವಗಳಿಗೆ ಯಾವ ಪಕ್ಷದವ್ರು ಉತ್ತರ ಕೊಡ್ತೀರಾ? ಯಾವ ಬಕೆಟ್ಗಳು ಉತ್ತರ ಕೊಡ್ತೀರಾ? ಸರ್ಕಾರ ಉತ್ತರ ಕೊಡುತ್ತಾ? Mr. D.K. Shivakumar, Chief Minister of Karnataka, why we should not hold you accountable for this? ಈ ರೀತಿಯ ಅನ್ಯಾಯದ ಸಾವುಗಳಿಗೆ ಸರ್ಕಾರ ಯಾಕೆ ಜವಾಬ್ದಾರಿ ಹೊರ್ತಾ ಇಲ್ಲ? ಇದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ರೆ? ಕರ್ನಾಟಕ ವುಡ್ ಲೈಕ್ ಟು ನೋ. ಕರ್ನಾಟಕ ಕೇಳ್ತಾ ಇದೆ, ಡಿ.ಕೆ. ಶಿವಕುಮಾರ್ ಅವರೇ, ಮೈಸೂರಲ್ಲಿ 12 ಸಾವಾಗಿದೆ 2 ದಿವಸದಲ್ಲಿ. ನೀವು ಇದ್ರ ಮೇಲೆ ಏನ್ ಕ್ರಮ ಜರುಗಿಸ್ತೀರಾ? ಬೀಯಿಂಗ್ ಎ ಸಿಎಂ ನೀವು ಏನು ಇದ್ರ ಮೇಲೆ ಕ್ರಮ ಜರುಗಿಸ್ತೀರಾ? ಕರ್ನಾಟಕ ಕೇಳ್ತಾ ಇದೆ. ದಯಮಾಡಿ ಇದ್ರ ಬಗ್ಗೆ ಕ್ರಮ ಜರುಗಿಸಿ. ಇಲ್ಲ ಜನ ಬೀದಿಗೆ ಬಂದು ನಿಮ್ಮನ್ನ ಪ್ರಶ್ನೆ ಮಾಡಿ ಸರ್ಕಾರನ ಪ್ರಶ್ನೆ ಮಾಡೋದೊಂದು ದಿನ ದೂರ ಇಲ್ಲ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಧನ್ಯವಾದ.